ನೋಡಿ ಇಲ್ಲೇನು ಕಾಣಿಸ್ತಾ ಇದೆ, ಇದು ಜಮೀನು ಹಿಂದೆಗಡೆ ಇರುವಂಥ ಒಂದು ನಕಾಶೆ ರಸ್ತೆ. ಟ್ರಾನ್ಸ್ಫಾರ್ಮ್ ತವಿಂದ ಹಿಂಗೆ ಹೋಗುತ್ತೆ ನೋಡಿ. ಇದು ಬೌಂಡ್ರಿ ಈ ಕಡೆಗೆ. ಈ ರಸ್ತೆ ಟಾರ್ ರೋಡ್ಗೆ ಅಟ್ಯಾಚು. ನಾನು ಜಮೀನು ಒಂದು ಎಂಡಲ್ಲಿ ನಿಂತಿದ್ದೀನಿ. ಹತ್ರ ನೋಡಿ ರಾಗಿ ಹಾಕಿರೋದು ನೋಡಿ, ಎಳ್ಳು, ಈ ರಾಗಿ ಇದೆಲ್ಲ ಸೇರಿಸ್ಕೊಂಡು ಆ ಟಾರ್ ರೋಡು ಕೆಳಗಡೆ ಡೌನ್ಗಿದೆ. ಈ ಜಮೀನಿದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇದು ಎಂಡಲ್ಲಿರೋದ್ರಿಂದ ಈ ಥರ ಒಂದೊಳ್ಳೆ ಹಿಲ್ ಡ್ರಾಪು ವ್ಯೂ ಸಿಗ್ತಾಯಿದೆ. ಇದು ಜಮೀನು ಹಿಂದೆಗಡೆ ಇರೋದು. ಫ್ರಂಟಿಗೆ ಬಂದು ಟಾರ್ ರೋಡ್ ಪಾಯಿಂಟು. ಸಂತೆಕೋಡಳ್ಳಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ ಈ ಲೊಕೇಶನ್ಗೆ. ಜಮೀನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿದೆ. ಸೆಂಟ್ರಲ್ ನೋಡಿದ್ರೆ ಒಂದು ಸ್ವಲ್ಪ ಕಲ್ಲುಗಳು ಬರ್ತವೆ. ಜಮೀನು ಸೆಂಟ್ರಲ್ಲಿ ಜನರಲ್ ಪ್ರಾಪರ್ಟಿ 10 ಎಕರೆ. ನೋಡಿ ಇದು ರಸ್ತೆ ಈ ಜಮೀನಿಗೆ. ಹೀಗೆ ಲಾಸ್ಟ್ವರೆಗೂ ಈ ಜಮೀನು ಎಂಡ್ವರೆಗೂ 3 ಕಡೆಯಿಂದ ರಸ್ತೆ ಬರುತ್ತೆ ಈ ಜಮೀನಿಗೆ. ಇದೊಂದು ರಸ್ತೆ ಬ್ಯಾಕಲ್ಲಿ, ಸೈಡ್ಗೆ ಒಂದು ರಸ್ತೆ ಬರುತ್ತೆ, ಫ್ರಂಟಿಗೆ ಟಾರ್ ರೋಡ್ ಬರುತ್ತೆ. 10 ಎಕರೆ ಜಮೀನಿದು ನೋಡಿ. ಇದು ನಕಾಶಿ ರೋಡ್ ಬರುತ್ತೆ ನೋಡಿ. ಇದು ನಕಾಶಿ ರೋಡ್. ಇದು ಸರ್ಕಾರಿ ಓಣಿ ಅಂತಾರೆ ಗೊತ್ತಾ, ಆ ಥರ ಓಣಿ ರಸ್ತೆ ಇದು. ಈ ರಸ್ತೆಗೆ ಇಲ್ಲಿಂದ ಹಿಡಿದು ಟಾರ್ ರೋಡ್ ತನಕ ಈ ಓಣಿ ಜಮೀನು ಪಕ್ಕದಲ್ಲೇ ಹೋಗುತ್ತೆ. ಇದು ಒಂದು ರಸ್ತೆ ಬೇಕಾದರೆ ಮಾಡ್ಕೋಬೋದು. ಇವಾಗ ಈ ರಸ್ತೆಗೆ ಲೆಫ್ಟ್ ಸೈಡ್ಗೆ ಏನು ಸಿಗುತ್ತೆ ಇದು ಜಾಗ. ಸ್ವಲ್ಪ ಎಲ್ಲ ಪಾಳು ಬಿಟ್ಬಿಟ್ಟವ್ರೆ ಜಾಸ್ತಿ. ಗಿಡ ಮರಗಳೆಲ್ಲ ಬೆಳ್ಕೊಂಡು ತೆಕ್ಕಲ್ ಥರ ಆಗಿಬಿಟ್ಟಿದೆ. ಈ ಜಮೀನು ಪೊಸಿಷನೆಲ್ಲ ಅವರೇ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಪೇಪರ್ ಬಂದು 3ನೇ ತಲೆಮಾರು ಹೆಸರಲ್ಲಿ ಪೇಪರ್ ಇದೆ. ಅದೆಲ್ಲ ಇವ್ರ ಹೆಸರಿಗೆ ಪೇಪರು ತೊಗೊಬಂದು ಆಮೇಲೆ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಜನರಲ್ ಪ್ರಾಪರ್ಟಿ, ಕನಕಪುರ ರಿಜಿಸ್ಟ್ರೇಷನ್ನು ನೋಡಿ. ಮುಂದಕ್ಕೆ ನಿಮಗೆ ಜಮೀನೇನು ಕಾಣಲ್ಲ, ಯಾಕಂದರೆ ಒಬ್ಬೆ ಎಲ್ಲ ಬೆಳ್ಕೊಂಡಿದೆ. ನಾನು ಟಾರ್ ರೋಡಿಂದ ಒಂದು ಸತಿ ತೋರಿಸ್ತೀನಿ. ಓಣಿ ತೋರಿಸಿದ್ನಲ್ಲ ನೋಡಿದೆ ಓಣಿ. ಇದು ಪಕ್ಕದ ಜಮೀನು, ಇದು ಈ ಕಡೆ ಜಮೀನು ನೋಡಿ. ಇದು ಟಾರ್ ರೋಡು. ಅಲ್ಲೊಂದು ಓವರ್ ಟ್ಯಾಂಕ್ ಕಾಣಿಸ್ತಾ ಇದೆಯಲ್ವ, ಆ ಓವರ್ ಟ್ಯಾಂಕ್ವರೆಗೂ ಟಾರ್ ರೋಡ್ಗೆ ಬರುತ್ತೆ ಜಮೀನು. 10 ಎಕರೆ ನೋಡಿ. ಈ ಥರ ಪಾಳು ಬಿಟ್ಬಿಟ್ಟವ್ರೆ ಜಮೀನು. ಊರು ಪಕ್ಕದ್ದೇ ಇದು ನೋಡೋ, ಅದೇ ಊರು ನೋಡೋದು ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ನೋಡಿ. ಈ ಥರ ಲೈಟಾಗಿ ಕಲ್ಲುಗುಂಡದೆ ಸ್ಟೆಪ್ ಬೈ ಸ್ಟೆಪ್ ಬರ್ತದೆ ಜಮೀನು. ಟಾರ್ ರೋಡ್ ಪಾಯಿಂಟು ನೋಡಿ. ಈ ಕಡೆ ರೈಟ್ ಸೈಡ್ಗೆ ಒಂದು ದೊಡ್ಡದೊಂದು ಕೆರೆ ಬರುತ್ತೆ ನೋಡಿ, ಲೇಕು. ಇದು ಸತ್ತೆಗಿತ್ತೆ ಬೆಳ್ಕೊಂಡೈತೆ, ಹಂಗಾಗ್ಬಿಟ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಇವಾಗ ಕಾಣುತ್ತೆ ಇವು. ಇದು ಕೆರೆ ಈ ಕಡೆಗೆ ಜಮೀನು ತುಂಬ ಚೆನ್ನಾಗಿದೆ.